ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ 8:30ಗೆ ಬೆಳಗ್ಗೆ ಎದ್ದಿದ್ದು ನಾನು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಯಾಕಪ್ಪ ಅಂದರೆ ನೈಟೆಲ್ಲ ನಿದ್ದೆ ಇದ್ದಿಲ್ಲ, ಪಾಪು ಮಲ್ಕೊತಿದ್ದಿಲ್ಲ, ಅದಕ್ಕೋಸ್ಕರ ನಿದ್ದೆ ಇರಲಿಲ್ಲ. ಅದಕ್ಕೆ 8:30ಗೆ ಎದ್ದಿದ್ದು. ನಮ್ಮ ಪಾಪುನ ಬಿಸಿಲಿಗೆ ಇಟ್ಕೊಂಡು ಆಟ ಆಡಿಸ್ತಾ ಇದ್ದಾಳೆ ಸಂಜನ. ಅಲ್ಲಿ ಬಿಸಿಲಿಗೆ ಇಟ್ಕೋಬೇಕು, ಪಾಪು ಹುಟ್ಟಿದ ಪಾಪುನ ಬಿಸಿಲಿಗೆ ಇಡಬೇಕು ಅಂತಾರೆ. ಅದಕ್ಕೆ ಅಲ್ಲಿ ಕೂತ್ಕೊಂಡು ಆಟ ಆಡಿಸ್ತಾ ಇದ್ಲು. ನಾನು ಇವಾಗ ಮುಖ ತೊಳ್ಕೊಂಡು ಟೀ ಕುಡಿಬೇಕು. ಸಂಜು ಯಾವ ಥರ ಆಟ ಆಡಿಸ್ತಾ ಇದ್ದಾಳೆ ಅಂತ ನೋಡೋಣ ಅಂತ ಬಂದೆ ಅಲ್ಲಿಗೆ. ನಾನು ನೋಡಿದ್ರೆ ನೈಟಿ ಹಾಕ್ಕೊಂಡು ಆಂಟಿ ಥರ ಕಾಣ್ತಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಪಾಪು ಆದಮೇಲೆ ಎಲ್ಲ ಅನುಭವಿಸ್ಲೇಬೇಕು. ಆದರೆ ಅಷ್ಟೊಂದೇನು ಕಾಣ್ತಾ ಇಲ್ಲ. ಬಿಸಿಲಲ್ಲಿ ಬಿಸಿಲು ಅಷ್ಟೇ ಇದೆ, ಚಳಿನೂ ತುಂಬ ಚಳಿ ಇದೆ. ನಮ್ಮ ಕಡೆ ಅಂತೂ ಮುಂದೆಗಡೆ ಇರೋ ಮನೆಯೇ ಕಾಣ್ತಾ ಇಲ್ಲ, ಅಷ್ಟು ಮಂಜಿದೆ, ಫುಲ್ಲು ಚಳಿ. ಈ ಚಳಿಯಲ್ಲಿ ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ, ನೈಟ್ ಹೊತ್ತು ಎದ್ದೇಳೋಕ್ಕಾಗಲ್ಲ, ಅಷ್ಟೊಂದು ಚಳಿ ಇರುತ್ತೆ. ಯಾವಾಗ ಈ ಚಳಿ ಮುಗಿಯುತ್ತಪ್ಪ ಅನ್ನಂಗಾಗಿದೆ, ಅಷ್ಟೊಂದು ಚಳಿ ಇದೆ ನಮ್ಮ ಕಡೆ. ಇದು ನಾವು ಮೇಲೆ 3 ಆಫ್ಟರ್ ಮೇಲ್ಗಡೆ ಇರೋದು, ತುಂಬ ಚಳಿ ಆಗುತ್ತೆ. ಗಾಳಿನೂ ಹಂಗೆ ಬರುತ್ತೆ ಮೇಲ್ಗಡೆಯಿಂದ. ನಮ್ಮ ಸಂಜು ಒಳಗಡೆ ಆಟ ಆಡಿಸ್ತಾ ಇದ್ಲು ಪಾಪನ ಬಿಸಿಲಿಗೆ. ನಮ್ಮ ಅಮ್ಮನೂ ಹಾಲು ತೊಗೊಬರಕ್ಕೆ ಹೋಗಿತ್ತು, ಬಂತು. ಈ ಥರ ಬಿಸಿಲಲ್ಲಿ ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ಲು ಪಾಪುನ ತೋರಿಸ್ಬೇಡ ಅಂತ ಬೈತಾ ಇದ್ಲು. ತೋರಿಸಲ್ಲ ಬಿಡು ಅಂತ ನಾನಂತ ಹೇಳ್ತಾ ಇದ್ದೆ. ಬೆಳಗ್ಗೆ ಹೊತ್ತು ಡೈಲಿ ಬಿಸಿಲಿಗೆ ಹಿಡಿತೀವಿ ಪಾಪುನ. ಯಾಕಪ್ಪ ಅಂದರೆ ಬಿಸಿಲಲ್ಲಿ ಏನೋ ಡಿ ವಿಟಮಿನ್ ಏನೋ ಸಿಗುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ಬಿಸಿಲಲ್ಲಿ ಅಂತ ಹಿಡಿದು ಆಟ ಆಡಿಸ್ತಾ ಇದ್ಲು ಸಂಜು. ನಾನು ಮುಖ ತೊಳ್ಕೊಬಂದು ಟೀ ಕುಡಿಯೋಣ ಅಂತ ಬಂದೆ. ಟೀ ಕಾಯಿಸ್ತಾ ಇದ್ದೆ. ನಾನು ಎದ್ದೊಳಗಿಂತ ಮುಂಚೆನೇ ಟೀ ಕುಡಿದಿದ್ರು ನಮ್ಮಮ್ಮ, ನಮ್ಮ ಸಂಜು. ನಮ್ಮ ಅಣ್ಣ ಊರಲ್ಲಿಲ್ಲ. ನಾನು ವೈಟ್ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋದಲ್ಲಿ, ಆ ಥರ ಕಾಣಿಸ್ತಾ ಇದ್ದೀನಿ. ಟೀ ಕುಡಿಯೋಣ ಅಂತ ಬಂದೆ. ಹಂಗೆ ಬ್ರೆಡ್ಡು ಬಿಸ್ಕೆಟು ಇತ್ತು. ನಮ್ಮಮ್ಮ ಬ್ರೆಡ್ಡು ಬಿಸ್ಕೆಟು ತಗೋ ಅಂತ ಹೇಳ್ತು. ಹಂಗಾಗಿ ಬ್ರೆಡ್ಡು ಬಿಸ್ಕೆಟು ತಿಂದು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಅಂದೆ. ಭಾಳ ದಿನ ಆಗಿತ್ತು ಪೂಜೆನೇ ಮಾಡಿದ್ದಿಲ್ಲ. ನಾನು ಡೆಲಿವರಿ ಆದಾಗಿದ್ದ ಫಸ್ಟ್ ಟೈಮ್ ನಾನು ಪೂಜೆ ಮಾಡ್ತಾ ಇರೋದು. ಪೂಜೆ ಮಾಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡಿ ಪೂಜೆ ಮಾಡ್ತಾಯಿದ್ದೆ. ಹಂಗೆ ನಮ್ಮಮ್ಮ ಬಾಳೆಹಣ್ಣು ತೊಗೊಬಂದಿತ್ತು. ಸಕ್ಕರೆ, ಬಾಳೆಹಣ್ಣು, ತುಪ್ಪ, ಹಾಲು ಹಾಕಿ ಕಲಸಿ ಎಡೆ ಇಡು ದೇವರಿಗೆ ಅಂತ ಹೇಳಿತು. ಅದನ್ನು ಮಾಡಿ ದೇವ್ರಿಗೆ ಎಡೆ ಇಟ್ಟು ಇಷ್ಟು ದಿನ ವ್ಲಾಗ್ಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇನ್ಮೇಲೆ ಒಂದು ಸ್ವಲ್ಪ ಪಾಪು ಚೇತರಿಸ್ಕೊಳ್ತಾ ಇದೆ, ಸುಮ್ಮನೆ ಇರ್ತಾನೆ. ಹಂಗಾಗಿ ವೀಡಿಯೋ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಸಿಗುತ್ತೆ. ವೀಡಿಯೋ ಮಾಡ್ಕೊತೀನಿ, ಇನ್ಮೇಲೆ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ. ಫೈನಲಿ ಈ ಥರ ಆಗಿದೆ ಪೂಜೆ. ಇದಾದಮೇಲೆ ಪಡ್ಡಿಗೆ ಹಾಕಿದ್ರು ನಮ್ಮ ಮನೇಲಿ ದೋಸೆ ಪಡ್ಡು ಮಾಡೋಣ ಅಂತ. ನಮ್ಮ ಸಂಜೆ ಅವಳು ಮಾಡ್ತೀನಿ ಅಂದ್ಕೊಂಡೆ ಪಡ್ಡಿಗೆ ಹಾಕಿದ್ಲು, ಬಟ್ ಕೈ ಎತ್ಬಿಟ್ಲು. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಅವಳು ಮಾಡಿದ್ಲು, ಬಟ್ ಸರಿಗೆ ಬರಲಿಲ್ಲ ಪಡ್ಡು. ಅದಕ್ಕೋಸ್ಕರನೇ ಎಲ್ಲ ಕೆಳಗಡೆ ಇಟ್ಕೊಂಡು ನನಗೆ ರೆಡಿ ಮಾಡಿಕೊಡ್ತಾ ಇದ್ಲು, ನೀನೇ ಮಾಡು ಚೆನ್ನಾಗಿ ಮಾಡ್ತೀಯ ಅಂತ. ಏನಿಲ್ಲ, ಹಿಟ್ಟಿಗೆ ನೀರು ಕಲಸಿದ್ದಿಲ್ಲ ಅಷ್ಟೇ ಅವಳು. ನಾನು ನೀರು ಹಾಕ್ಕೊಂಡು ಕಲಸಿ ಇವಾಗ ಮಾಡ್ತಾಯಿದ್ದೀನಿ ಪಡ್ಡನ್ನ. ಇದು ಹಂಚು ಬಂದುಬಿಟ್ಟು ನಮ್ಮಮ್ಮವ್ರ ಹಂಚು, ಹಳೇ ಕಾಲದ ಹಂಚು. ಇದರಲ್ಲಂತೂ ಸಖತ್ತಾಗಿ ಬರ್ತವೆ ಪಡ್ಗಳು, ದೊಡ್ಡವು ಬರ್ತವೆ, ಹಂಗೆ ಚೂರೂ ಕೆಡಲ್ಲ, ಚೆನ್ನಾಗಿ ಬರ್ತವೆ ಪಡ್ಗಳು. ನೋಡ್ಬೋದು ನೀವೇ. ಎಣ್ಣೆ ಹಾಕ್ಬಿಟ್ಟು ಪಡ್ಡಿಂದು ಹಾಕ್ತಾಯಿದ್ದೀನಿ ಹಿಟ್ಟನ್ನ. ತುಂಬ ದೊಡ್ಡವು ಬರ್ತವೆ, ಹಳೇ ಕಾಲದ ಹಂಚು. ಸುಮಾರು ನಮ್ಮ ಅಜ್ಜಿ, ನಮ್ಮಮ್ಮನ ತಾಯಿ ಅವ್ರ ಮನೇಲಿ ಇದ್ದಿದ್ದು ಹಂಚು. ನಾವು ಚೆನ್ನಾಗಿಲ್ಲ ಅಂದ್ಕೊಂಡು ಹಂಗೆ ಬಿಟ್ಬಿಟ್ಟಿದ್ವಿ. ಒಂದಿನ ಟ್ರೈ ಮಾಡಿದ್ವಿ, ತುಂಬ ಚೆನ್ನಾಗಿ ಬಂದಿದ್ವು ಪಡ್ಗಳು. ಏನೋ ಹೋಟ್ಲಲ್ಲಿ ಇಟ್ಟು ಮಾಡ್ತಾರಲ್ಲ ದೊಡ್ಡ ದೊಡ್ಡ ಪಡ್ಗಳು, ಆ ಥರನೇ ಬರ್ತವೆ. 2 ಟ್ರೈ ತಿನ್ನೋದಕ್ಕೆ ಸಾಕಾಗೋಗುತ್ತೆ, ದೊಡ್ಡವು ಇರ್ತವೆ ಪಡ್ಗಳು. ನಮ್ಮ ತಂಗಿ ಏನೋ ತಿನ್ನಂಗಾಗಿತ್ತು ಅಂತ ಹಾಕಿದ್ಲು ಪಡ್ಗೆ. ನಮ್ಮಮ್ಮ ದೋಸೆ ಮಾಡ್ಕೊಡ್ಲಾ ಪಡ್ಡು ಮಾಡ್ಕೊಡ್ಲಾ ಅಂತ ಕೇಳ್ತು. ಬೇಡ, ನಾನೇ ಪಡ್ಡು ಮಾಡ್ಕೊತೀನಿ, ದೋಸೆ ತಿನ್ನೋಕೆ ಇಷ್ಟ ಇಲ್ಲ ಅಂತ ಹೇಳಿದೆ. ನೋಡಿ ಫೈನಲಿ ಎಷ್ಟು ಚೆನ್ನಾಗಿ ಬಂದವು ಪಡ್ಗಳು. ನಾವು ಎಷ್ಟು ಚೆನ್ನಾಗಿ ಎಣ್ಣೆ ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಪಡ್ಗಳು. ಕೆಂಪು ಆಗಿ ಚೆನ್ನಾಗಿ ಬಂದಿದ್ದು ಪಡ್ಗಳು. ನನಗೆ ಮಾಡಿದ್ನೆಲ್ಲ ಅಷ್ಟೊಂದು ತಿನ್ನಂಗೆ ಆಗಲಿಲ್ಲ. ಈ ತಟ್ಟೆಯಲ್ಲಿ ಎಷ್ಟು ಹಾಕ್ಕೊಂಡಿದ್ದೀನೋ ಅಷ್ಟೇ ತಿಂದಿದ್ದು ಪಡ್ಡು, ಜಾಸ್ತಿ ತಿನ್ನಂಗೆ ಆಗಲಿಲ್ಲ. ಮಧ್ಯಾಹ್ನಕ್ಕೆ ಏನಾದರೂ ಬೇರೆ ಮಾಡು ಅಂತ ಅಂದೆ. ನಮ್ಮ ಸಂಜುಗೆ ಇಂಥವೆಲ್ಲ ಮಾಡೋಕ್ಕೆ ಬರೋಲ್ಲ, ಮನೆ ಕೆಲಸ ಮಾಡೋದ್ರಲ್ಲಿ ಫುಲ್ಲು ಫೇಮಸ್ಸು. ಅದಾದಮೇಲೆ ಪಾಪು ಮಲಗಿಸ್ಬಿಟ್ಟು ನಾನು ಇವಾಗ ನಮ್ಮ ಸಂಜು ಏನು ಮಾಡ್ತಿದ್ದಾಳೆ ಅಂತ ಬಂದೆ. ಅವಳು ಇವಾಗ ಒಂದು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ, ಆರ್ಯ ವರ್ಕ್ ಕೆಲಸ ಮಾಡ್ತಾಳೆ. ತುಂಬ ಚೆನ್ನಾಗಿ ಮಾಡ್ತಾಳೆ. ಜೀವನದಲ್ಲಿ ಇದೊಂದೇ ಕೆಲಸ ಚೆನ್ನಾಗಿ ಮಾಡಿರೋದು. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ವಿಡಿಯೋ ಮಾಡ್ಕೊತಾ ಇದ್ದೆ, ಅವ್ರ ಫ್ರೆಂಡ್ ಜೊತೆ ಮಾತಾಡಿಕೊಂಡು ವರ್ಕ್ ಆಗ್ತಾಯಿದ್ಲು. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನಗೆ DM ಮಾಡಿ, ಮಾಡಿಕೊಡ್ತಾಳೆ ವರ್ಕ್ನ, ಚೆನ್ನಾಗಿ ಮಾಡ್ತಾಳೆ. ಅದಾದಮೇಲೆ ತೋರಿಸ್ಬೇಡ, ನಾನು ಇದನ್ನ ಸಸ್ಪೆನ್ಸಲ್ಲಿ ಇಟ್ಟಿರೋದು ಅಂತ ಹೇಳ್ತಾ ಇದ್ಲು. ನಾನು ಅದರಲ್ಲೇ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಅದಾದಮೇಲೆ ನಮ್ಮಮ್ಮ ಮಧ್ಯಾಹ್ನಕ್ಕೆ ಊಟಕ್ಕೆ ಸೊಪ್ಪು ಸಾಂಬಾರು, ಅನ್ನ ಮಾಡಿತ್ತು. ಅದನ್ನು ಊಟ ಮಾಡಿಕೊಂಡು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾದ್ರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ.